ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹೊಸದಾಗಿ ನನ್ನ ವಿಡಿಯೋನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆವರೆಗೂ ವ್ಲಾಗನ್ನು ನೋಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ನನ್ನ ಇವತ್ತಿನ ಒಂದು ವ್ಲಾಗ್ ಹೇಗಿತ್ತು ಅಂತ ಹೇಳಿಬಿಟ್ಟು, ಬೆಳಗ್ಗೆ ಎದ್ದ ತಕ್ಷಣ ನಮ್ಮದು ಡ್ಯೂಟಿನೇ ಹಸುಗಳಲ್ಲಿ ಹಾಲು ಕರೆಯುವಂಥದ್ದು. ಹಸುಗೆ ಹಾಲು ಕರೆಯೋದನ್ನ ನಾನು ಪದೇ ಪದೇ ಹಾಕ್ತಾ ಇರೋದಿಲ್ಲ, ಯಾವಾಗಲಾದರೂ ಒಂದೊಂದು ಸರಿ ಹಾಕ್ತೀನಿ. ಬಿಕಾಸ್ ಒಬ್ಬರು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಯಾವಾಗಲಾದರೂ ಒಂದೊಂದು ಸರಿನಾದರೂ ವೀಡಿಯೋನ ಹಾಕಿ ಹಾಲು ಕರೆಯೋದನ್ನ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಹಾಕ್ತಾಯಿದ್ದೀನಿ. ಯಾಕಂದರೆ ಹಸುವಿನಲ್ಲಿ ಹಾಲು ಕರೆಯೋ ಟೈಮ್ನಲ್ಲಿ ಏನಾಗ್ಬಿಡುತ್ತೆ ಅಂದರೆ, ಸ್ವಲ್ಪ ಅರ್ಜೆನ್ಸಿನಲ್ಲಿ ಇರ್ತೀವಿ ಬೆಳಗ್ಗೆ ಟೈಮು. ಸಂಜೆ ಟೈಮ್ ಅಷ್ಟೊಂದು ಅರ್ಜೆನ್ಸಿನಲ್ಲಿ ಇರೋದಿಲ್ಲ, ನಿಧಾನವಾಗಿ ಮಾಡ್ಕೊತೀವಿ. ಬಟ್ ವೀಡಿಯೋ ಮಾಡ್ಕೊಳ್ಳೋದನ್ನು ಸಂಜೆ ಟೈಮ್ ಮರೆತು ಹೋಗ್ತೀನಿ. ಅದಕ್ಕೇ ಬೆಳಗ್ಗೆ ಎದ್ದು ವೀಡಿಯೋ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡಿಕೊಂಡೆ. ಮಿಷಿನ್ ತೊಗೊಂಡು ಬಂದಿದ್ದೀವಿ ಹಾಲು ಕರೆಯೋದು, ಬಟ್ ಹಾಕೋದಕ್ಕಾಗಿಲ್ಲ. ಇವಾಗ ಏನು ಹಾಲು ಕರೆಯೋದು ಹಸು ತೋರಿಸಿದೆ, ಅದು ಸ್ವಲ್ಪ 2-3 ಸಲ ಓದಿಸ್ಕೊಂಡಿದ್ದೀನಿ ಅದ್ರ ಕೈಲಿ. ಯಾಕೆ ಅಂತ ಗೊತ್ತಿಲ್ಲ, ಅದು ಹಾಕಿದಾಗ ತುಂಬಾ ಒದ್ದಾಡುತ್ತೆ ಪಾಪ. ಅದಕ್ಕೆ ನಾನು ಕೈಯಲ್ಲೇ ಕರಿತೀನಿ ಬಿಡಿ ಅಂತ ಹೇಳಿಬಿಟ್ಟು. ಅದಕ್ಕೆ ಇವಾಗ ಆಲ್ರೆಡಿ 6th ಮಂತ್ ಕಂಪ್ಲೀಟಾಗಿ 7th ಮಂತ್ ರನ್ನಿಂಗ್ ಇದೆ, ಪ್ರೆಗ್ನೆಂಟ್ ಅದು. ಸೊ ಇನ್ನೊಂದು ಸ್ವಲ್ಪ ದಿನ ನಿಲ್ಲಿಸ್ಬಿಡ್ಬೇಕು ಅದನ್ನು, 2 ಮಂತ್ಸು. ಅದಕ್ಕೋಸ್ಕರ ನಾನು ಕೈಯಲ್ಲೇ ಕರಿತೀನಿ ಅಂತ ಹೇಳಿಬಿಟ್ಟು ಕೈಯಲ್ಲೇ ಕರ್ಕೊತಾ ಇದ್ದೆ. ಮತ್ತು ಮಿಷಿನ್ ಹಾಕ್ತೀವಿ ಬೇರೆ ಹಸುಗಳಿಗೆ, ಅದನ್ನು ಕೂಡ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಅಥವಾ ನೆಕ್ಸ್ಟ್ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ, ಓಕೆನಾ? ಸೊ ಇವಾಗ ಪಾತ್ರೆಗಳನ್ನೆಲ್ಲನೂ ವಾಶ್ ಮಾಡ್ಕೊಂಬಿಡೋಣ ಅಂತ ಬಾಗಿಲಿಗೆಲ್ಲ ನೀರು ಹಾಕಿಬಿಟ್ಟು ಒಳಗಡೆ ಬಂದೆ. ಇನ್ನು ದೋಸೆ ಮಾಡ್ಕೊಡೋದಲ್ವ, ಬಿಸಿ ಬಿಸಿಯಾಗಿ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಗ ಮುಖ ತೊಳೆಯೋಕ್ಕೆ ಅಂತ ಹೇಳಿ ಹೋಗಿದ್ದ. ಸೊ ಇವಾಗ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಬಿಟ್ಟು ನೈಟ್ ಏನು ಮಾಡಿಬಿಡ್ತೀನಿ ಅಂದರೆ, ಊಟ ಆದಮೇಲೆ ಯಾರೂ ಕೂಡ ಪಾತ್ರೆಗಳನ್ನ ವಾಶ್ ಮಾಡೋದಕ್ಕೆ ಹೋಗಬೇಡಿ. ಅದು ಆಯುರ್ವೇದಿಕದಲ್ಲೂ ಕೂಡ ಇದೆ, ಜೀರ್ಣಶಕ್ತಿ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ಹೆಣ್ಮಕ್ಳುಗಳು ಹೇಗೆ ಅಂತ ಅಂದರೆ, ಪಾತ್ರೆಗಳಿದ್ದರೆ ತಡ್ಕೊಳ್ಳೋದಕ್ಕಾಗಲ್ಲ. ಊಟ ಆದ ತಕ್ಷಣ ಅಥವಾ ತಿಂಡಿ ಆದ ತಕ್ಷಣ ಫಟಾಫಟ್ ಅಂತ ತೊಳೆಯೋದಕ್ಕೆ ಹೋಗ್ತೀವಿ. ಬಟ್ ಆ ಥರ ತಪ್ಪುಗಳನ್ನ ಮಾಡೋದಕ್ಕೆ ಹೋಗಬೇಡಿ. ಸೊ 1 ಅವರ್ ಅಥವಾ 2 ಅವರ್ಸ್ ಬಿಟ್ಟು ತೊಳೆಯೋಂಗಿದ್ರೆ ತೊಳ್ಕೊಳ್ಳಿ. ನೈಟ್ ಟೈಮ್ ಅಂತೂ ಖಂಡಿತ ನಾವು ಮಲಗೋದಕ್ಕೆ ಇನ್ನೊಂದು ಅರ್ಧ ಗಂಟೆ 3/4 ಗಂಟೆಗೆ ಮುಂಚೆ ನಾವು ಊಟ ಮಾಡ್ಕೊಂಡಿರ್ತೀವಿ. ಸೊ 1 ಅವರೆಲ್ಲ ವೆಯ್ಟ್ ಮಾಡೋದಕ್ಕಾಗಲ್ಲ. ರಾತ್ರಿ ಸ್ವಲ್ಪ ಪಾತ್ರೆಗಳೆಲ್ಲ ಇರ್ತಿತ್ತಲ್ವ. ಮತ್ತು ಬೆಳಗ್ಗೆ ಎದ್ದು ದೋಸೆ ಹಿಟ್ಟನ್ನು ನಾನು ರುಬ್ಕೊಳ್ಳೋದು. ಹಿಂದಿನ ದಿನ ನೈಟ್ ರುಬ್ಬಲ್ಲ, ಬೆಳಗ್ಗೆ 5 ಗಂಟೆ 4:15ಗೆಲ್ಲ ಎದ್ದಿದ್ದೆ ಇವತ್ತು. ಸೊ 4:15ಗೆಲ್ಲ ಎದ್ದು ಹಿಟ್ಟನ್ನು ರುಬ್ಬಿಟ್ಟು ಆಮೇಲೆ ಹಾಲು ಕರಿಯೋದಕ್ಕೆ ಹೋಗಿದ್ದೆ. ಸೊ ಹಂಗಾಗಿ ಅದ್ರ ಪಾತ್ರೆಗಳೆಲ್ಲ ಇದ್ವಿ, ಅದನ್ನೆಲ್ಲನೂ ಕೂಡ ವಾಶ್ ಮಾಡಿಕೊಂಡು ಇವಾಗ ದೋಸೆ ಮಾಡಿಕೊಡ್ತಾಯಿದ್ದೀನಿ ಮಗನಿಗೆ ಅಂತ ಹೇಳಿಬಿಟ್ಟು. ಸ್ವಲ್ಪ ನಾನ್ ವೆಜ್ ಸಾಂಬಾರು ಕೂಡ ಇತ್ತು, ತಿಂದರೆ ಅದರಲ್ಲೂ ಕೂಡ ತಿನ್ನಲಿ ಅಂತ. ಸ್ಕೂಲ್ಗೇನು ಕೊಟ್ಟು ಕಳಿಸೋದಕ್ಕೆ ಹೋಗಲ್ಲ, ಸ್ಕೂಲ್ಗಳಿಗೆ ಗೊತ್ತೇ ಇದೆ ಅಲ್ವಾ ರೂಲ್ಸು. ಸೊ ನಾನ್ ವೆಜ್ ಎಲ್ಲ ಕೊಡೋ ಹಾಗಿಲ್ಲ. ಸೊ ಹಾಗಾಗಿ ನಾವು ಕೂಡ ಕೊಡಲ್ಲ. ವೆಜ್ ಅಂತ ಹೇಳಿಬಿಟ್ಟು ಮನೆಯಲ್ಲಿ ವೆಜಿಟೇಬಲ್ಸು ಹಾಕ್ಬಿಟ್ಟು ಸ್ವಲ್ಪ ಗೊಜ್ಜಂಗೆ ಮಾಡಿದ್ದೆ, ಅದೇ ಇತ್ತು. ಅದರಲ್ಲೇ ತಿನ್ಕೊತೀನಿ ಅಂತ ಹೇಳ್ತಿದ್ದ. ನೋಡಬೇಕು ಎರಡರಲ್ಲಿ ಯಾವುದಾದ್ರೂ ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಇನ್ನು ಸ್ಕೂಲ್ಗೆ ಸೊ ಅವನಿಗೆ ಕಾಣದೇ ಇರೋ ಹಾಗೆ ನಾನು ಪಲ್ಯಗಳು ಮಾಡಿದಾಗ ತುಪ್ಪ ಹಾಕ್ಕೊಟ್ಬಿಡ್ತೀನಿ. ಬಿಕಾಸ್ ಅವನು ತುಪ್ಪನೇ ಜಾಸ್ತಿ ತಿನ್ನೋದಿಲ್ಲ. ಮಕ್ಳುಗಳು ತುಪ್ಪ ಬೆಣ್ಣೆ ಇದೆಲ್ಲವೂ ಕೂಡ ಬೆಳೆಯೋ ಮಕ್ಳುಗಳು ತುಂಬ ಚೆನ್ನಾಗಿ ತಿನ್ನಬೇಕು. ಬಟ್ ನನ್ನ ಮಗ ಅಂತೂ ತಿನ್ನೋದೇ ಇಲ್ಲ. ಸೊ ವೆಜಿಟೇಬಲ್ಸ್ ಎಲ್ಲ ತಿಂತಾನೆ ಅಫ್ಕೋರ್ಸ್. ಬಟ್ ನಾನ್ ವೆಜ್ಜು ಕೂಡ ಯಾವುದೂ ಕೂಡ ಇಷ್ಟಪಟ್ಟು ತಿನ್ನೋದಿಲ್ಲ. ಸ್ವಲ್ಪ ಕಬಾಬ್ ಏನಾದರೂ ಮಾಡಿದರೆ ಚಿಕನ್ ಕಬಾಬ್ ಅಂತ ಒಂಚೂರು ತಿಂತಾನೆ. ಅದು ಬಿಟ್ಟರೆ ಇನ್ನು ಸಾಂಬಾರು ಐಟಮ್ ಅಥವಾ ಬಿರಿಯಾನಿ ಐಟಮ್ ಎಲ್ಲ ಮಾಡಿದಾಗೆಲ್ಲ ಬರೀ ಸಾಂಬಾರು ತಿಂತಾನೆ, ಹಾಗೆ ಬರೀ ಅನ್ನ ತಿಂತಾನೆ. ಸೊ ಇವಾಗ ಮಗನ ಕಳಿಸಿ ಆಯಿತು, ಎಕ್ಸಸೈಸ್ ಮಾಡೋಣ ಅಂತ. ಸೊ ನೀವು ನಾನು ನೋಡಿದ್ರೆ ಗೊತ್ತಾಗುತ್ತೆ. ಲಾಸ್ಟು ಯಾವಾಗಲೂ ಒಬ್ಬರು ಕಮೆಂಟ್ ಕೂಡ ಹಾಕಿದ್ರು, ಸೊ ನೀವು ಸ್ವಲ್ಪ ದಪ್ಪ ಆಗಿರೋಂಗಿದ್ದೀರಾ ಅಂತ ಹೇಳಿಬಿಟ್ಟು. ಅಫ್ಕೋರ್ಸ್ ದಪ್ಪ ಆಗಿದ್ದೀನಿ. ಎಕ್ಸಸೈಸ್ ಎಲ್ಲ ಬಿಟ್ಬಿಟ್ಟಿದೆ, ಹಸುಗಳನ್ನೆಲ್ಲ ತೊಗೊಂಡು ಬಂದಮೇಲೆ ಕೆಲಸಗಳು ಜಾಸ್ತಿ ಆಯಿತು. ಹಾಲನ್ನು ಕೈಯಲ್ಲೇ ಕರಿತಾ ಇರೋದ್ರಿಂದ ಅದೇ ಸ್ಟ್ರೈನ್ ಅಂತ ಅನ್ನಿಸ್ತಿತ್ತು. ಬೆಳಗ್ಗೆ ಬೇಗ ಎದ್ದೇಳ್ತೀವಿ ಅಲ್ವಾ, ಒಂದು 4:15-5 ಗಂಟೆಗೆಲ್ಲ ಎದ್ಬಿಡ್ತೀವಿ. ಸೊ ಹಾಗಾಗಿ ನನಗೆ ರೆಸ್ಟ್ ಅನ್ನೋದು ಬೇಕಿತ್ತು. ಬೆಳಗ್ಗೆ ಬೇಗ ಎದ್ದರೆ ನಿಮಗೆ ಗೊತ್ತಿರುತ್ತೆ, ಒಂದು ಸ್ವಲ್ಪ ಹೊತ್ತಾದರೂ ಮಲಗಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಎಕ್ಸಸೈಸ್ ಎಲ್ಲ ನಿಲ್ಲಿಸ್ಬಿಟ್ಟಿದೆ. ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು 2-3 ಡೇಸಿಂದ ಎಕ್ಸಸೈಸ್ ಮತ್ತು ಯೋಗ ಮಾಡ್ತಾಯಿದ್ದೀನಿ. ಸೊ ಸಡನ್ನಾಗಿ ಯಾರೂ ಕೂಡ ಸಣ್ಣ ಆಗೋದಕ್ಕಾಗಲ್ಲ, ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ನನಗೂ ಕೂಡ ಟೈಮ್ ಬೇಕು.
ಇವಾಗ ಸದ್ಯಕ್ಕೆ ಮಗನ್ನೆಲ್ಲ ಕಳಿಸೋತ್ತಿಗೆ 7:30 ಆಗುತ್ತೆ. 7:30 ಮೇಲೇ ನಾನು ಎಕ್ಸಸೈಸ್ನ ಮಾಡ್ಕೊತೀನಿ. ಅಂದರೆ ತಿಂಡಿ ತಿನ್ನೋದ್ರೊಳಗೇ ಎಕ್ಸಸೈಸ್ ಮುಗಿಸ್ಕೊತೀನಿ. ತಿಂಡಿ ತಿಂದಮೇಲೂ ಕೂಡ ಮಾಡೋದಕ್ಕಾಗಲ್ಲ. ಸೊ ಎಸ್, ಇವಾಗ ಕಾಫಿ ಎಲ್ಲ ಕುಡಿದೆ. ಬೆಳಗ್ಗೆ ಹೊತ್ತು ಕಾಫಿ ಕುಡಿಲಿಲ್ಲ ಅಂದರೆ ನಮಗೆ ಆಗೋದೇ ಇಲ್ಲ. ಸೊ ಹಾಗಾಗಿ ಒಂದು ಗ್ಲಾಸ್ ಕಾಫಿ ಕುಡಿದು ಇವಾಗ ಎಕ್ಸಸೈಸ್ ಮಾಡೋಣ ಅಂತ ಹೇಳಿ ಡ್ರೆಸ್ ಇಟ್ಕೊಂಡು ಹೊರಟೆ. ಎಸ್, ಎಕ್ಸಸೈಸ್ ಮಾಡಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ಎಕ್ಸಸೈಸ್ ಮಾಡೋದೆಲ್ಲ ವೀಡಿಯೋ ಮಾಡೋದಿಲ್ಲ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ಕೊನೆವರೆಗೂ ವ್ಲಾಗನ್ನ ನೋಡಿ. ಮಧ್ಯಾಹ್ನದ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು. ಬಿಕಾಸ್ ಬೆಳಗ್ಗೆ ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡೆ, ಇನ್ನು ಆಲ್ಮೋಸ್ಟ್ ಮನೆ ಕೆಲಸಗಳನ್ನೂ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು, ಇನ್ನು ಸಂಜೆ ಆಗ್ತಿದ್ದಂಗೆ ಕೆಲಸಗಳಂತೂ ಇದ್ದಿದ್ದೆ. ಸೊ ಹಾಗಾಗಿ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡ್ಕೊತಾ ಇದ್ದೆ. ಮನೆಯವರೆಲ್ಲರೂ ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡಿದ್ದಾರೆ. ಇನ್ನು ನಾನೊಬ್ಬಳು ಬಾಕಿ ಇದ್ದೆ. ಕೊಟ್ಟಿಗೆನಲ್ಲಿ ಸ್ವಲ್ಪ ನೊಣ ಎಲ್ಲ ಜಾಸ್ತಿ ಆಗ್ತಾಯಿತ್ತು. ಅದಕ್ಕೆ ಸ್ವಲ್ಪ ನೀಟಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಕೊಟ್ಟಿಗೆನೂ ಕೂಡ ಇನ್ನೊಂದು ಸಾರಿ ತೊಳ್ಕೊಂಡೆ. ಬಿಕಾಸ್ ಏನು ಅಂದರೆ ಬೆಳಗ್ಗೆ ಮೇವು ಹಾಕೋಕ್ಕೆ ಅಂತ ಹೇಳಿ ಮತ್ತೆ 9-10 ಗಂಟೆಯಲ್ಲಿ ಕಟ್ಟಾಕಿರ್ತೀವಿ. ನಮ್ಮ ಮಧ್ಯಾಹ್ನ 12 ಗಂಟೆ 12:30ವರೆಗೂ ಇಲ್ಲೇ ಇರ್ತವೆ. ತಪ್ಪೆ ಎಲ್ಲ ಸಗಣಿ ಎಲ್ಲ ಹಾಕಿರ್ತವೆ ಅಲ್ವಾ, ಅದೆಲ್ಲ ಫುಲ್ಲು ಗಲೀಜು ಮಾಡಿರ್ತವೆ. ನೊಣಗಳು ಜಾಸ್ತಿ ಆಗುತ್ತೆ. ಗಲೀಜು ಹಂಗಿದ್ರೆ ಹಾಗೆ ನಾನು ಹಾಲು ಕರೆಯೋದು ಕುತ್ಕೊಂಡಾಗೆಲ್ಲ ನೊಣಗಳೆಲ್ಲ ಜಾಸ್ತಿ ಇರ್ತಿತ್ತು. ಸೊ ಅದಕ್ಕೇ ಇವತ್ತು ಮತ್ತೆ ಇನ್ನೊಂದು ಸರಿ ಸರ್ವಿಸ್ ಮೋಟ್ರಲ್ಲಿ ತೊಳ್ಕೊಂಡು ಇನ್ನು ಇದನ್ನೆಲ್ಲನೂ ಕೂಡ ಕೊಟ್ಟಿಗೆನ ನೀಟಾಗಿ ಕ್ಲೀನ್ ಮಾಡಿದೆ. ಅದು ಏನು ಶೈಲೇಜ್ ಮೇವೆಲ್ಲ ತುಂಬ್ತೀವಿ ಅಲ್ವಾ, ಅದೆಲ್ಲ ಖಾಲಿ ಆದಂಗೆ ನಮ್ಮ ಮನೆಯವರು ಅಲ್ಲೇ ಹಾಕಿಬಿಟ್ಟಿದ್ರು. ಅದನ್ನೆಲ್ಲನೂ ಆಚೆಗೆ ಹಾಕಿ ಸೊ ಎಲ್ಲನೂ ಕ್ಲೀನ್ ಮಾಡೋದ್ರೊಳಗೆ ಸಾಕಾಯಿತು. ಇವಾಗ ಹಾಲು ಕರಿಯೋದಕ್ಕೆ ಬರಬೇಕು. ಅಷ್ಟರಲ್ಲಿ ಹೋಗಿ ಸ್ನಾನ ಮುಗಿಸ್ಕೊಂಬಂದ್ಬಿಡೋಣ ಅಂತ. ಎಲ್ಲಿನೂ ಕೂಡ ಕಸ ಎಲ್ಲ ಜಾಸ್ತಿ ಇತ್ತು, ಅದನ್ನೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಸೊ ವೀಕ್ಲಿ ಅಂದರೆ ಅವಾಗವಾಗ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊತಾ ಇರ್ತೀವಿ. ಬಟ್ ಡೀಪ್ ಕ್ಲೀನ್ ಅಂತ ಒಂದು ಮಾಡ್ತೀವಿ ಅಲ್ವಾ, ಸೊ ಅದು ಮಾಡ್ಕೊಂಡಿರಲಿಲ್ಲ. ಅದಕ್ಕೇ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ಈ ರೀತಿ ಐರನ್ ತವ ಇವಾಗೆಲ್ಲರೂ ಕೂಡ ಆಲ್ಮೋಸ್ಟ್ ಯೂಸ್ ಮಾಡ್ತಾ ಇರ್ತೀರ. ಐರನ್ ತವಗಳನ್ನ ಯಾವಾಗಲೂ ತೊಳಿತಾ ಇರಬಾರ್ದು. ಯಾಕಂದರೆ ಅದು ಕಬ್ಬಿಣದಾಗಿರೋದ್ರಿಂದ ರಸ್ಟ್ ಹಿಡಿಯುತ್ತೆ. ಪದೇ ಪದೇ ತೊಳಿತಾ ಇದ್ದರೆ ಹಾಗೆ ದೋಸೆಗಳು ಚೆನ್ನಾಗಿ ಬರೋದಿಲ್ಲ. ನಾವು ಯಾವಾಗ ತುಂಬ ಅಂಟಾಗ್ಬಿಟ್ಟಿದೆ ಅಂತ ಅನಿಸುತ್ತೋ ಆವಾಗ ವಾಶ್ ಮಾಡಿಬಿಟ್ಟು ಮತ್ತೆ ಆಯಿಲ್ನ ಹಚ್ಬಿಟ್ಟು ಇಡಬೇಕು. ಸೊ ಸದ್ಯಕ್ಕೆ ನಾನು ಯಾವಾಗಲೂ ವಾರಕ್ಕೆ ಒಂದೇ ದಿನ ಅಲ್ವಾ ದೋಸೆ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಈ ರೀತಿ ಟಿಶ್ಯೂನಲ್ಲಿ ಒರೆಸ್ಬಿಟ್ಟು ಆಯಿಲೆಲ್ಲನೂ ನೀಟಾಗಿ ಇಟ್ಟರೆ ಯಾವ ಅಂಟು ಕೂಡ ಬರೋದಿಲ್ಲ. ಸೊ ನಾನು ಎಲ್ಲರ ಮನೆಯಲ್ಲೂ ಟಿಶ್ಯೂ ಅಂತೂ ಇವಾಗ ಇದ್ದೇ ಇರುತ್ತೆ. ಸೊ ಖಂಡಿತ ಆ ರೀತಿ ಮಾಡ್ಕೊಳ್ಳಿ. ಯಾವಾಗಲೂ ಐರನ್ ತವಗಳನ್ನ ವಾಶ್ ಮಾಡೋದಕ್ಕೆ ಹೋಗಬೇಡಿ. ಇನ್ನು ರಾತ್ರಿನೂ ಕೂಡ ದೋಸೆ ಇತ್ತು. ದೋಸೆನೇ ಮಾಡ್ಕೊಂಡ್ವಿ. ಮತ್ತೆ ತವನ ಮತ್ತೆ ಒರೆಸಿ ನೀಟಾಗಿ ಇಟ್ಟಿದ್ದಾಯಿತು. ಸೊ ಇವಾಗ ಬಟ್ಟೆಗಳನ್ನೆಲ್ಲನೂ ವಾಶ್ ಮಾಡಿಬಿಡೋಣ ಅಂತ ಹೇಳಿ ವಾಶ್ ಮಾಡಿದೆ. ನೈಟು ನಾನು ವಾಷಿಂಗ್ ಮಿಷಿನ್ಗೆ ಹಾಕಿಬಿಟ್ಟಿರ್ತೀನಿ. ಸೊ ಬೆಳಗ್ಗೆ ಎದ್ದು ಎಲ್ಲನೂ ಒಣಗಾಕಿದ್ರೆ ಸಂಜೆ ಹೊತ್ತಿಗೆಲ್ಲ ಒಣಗ್ತವೆ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಸಂಜೆ ಟೈಮೇ ನಾನು ವಾಷಿಂಗ್ ಮಿಷಿನ್ಗೆ ಹಾಕುವಂಥದ್ದು. ಸೊ ಇವಾಗ ಇವತ್ತಿನ ಒಂದು ವ್ಲಾಗ್ ಇಷ್ಟ ಆಗಿತ್ತು. ಸೊ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ತುಂಬ ಸಿಂಪಲ್ಲಾಗಿತ್ತು. ನನ್ನ ಡೈಲಿ ವ್ಲಾಗ್ ಇದೇ ರೀತಿ ಇರುತ್ತೆ. ಯಾಕಂದರೆ ಎಲ್ಲೋ ಒಂದೊಂದು ದಿನ ತುಂಬ ಕೆಲಸಗಳಿರುತ್ತೆ. ತುಂಬ ಕೆಲಸ ಇದ್ದಿದ್ದ ದಿನ ನಾನು ವ್ಲಾಗೇ ಮಾಡ್ಕೊಳ್ಳೋದಕ್ಕಾಗಲ್ಲ. ಇದೇ ಪ್ರಾಬ್ಲಮ್ ಆಗೋದು. ಸೊ ಓಕೆ, ನೆಕ್ಸ್ಟು ನಾನು ಹಸುಗೆ ಯಾವ ರೀತಿ ಎಲ್ಲ ಹಾಲು ಕರಿಯೋ ಮಿಷಿನ್ ಎಲ್ಲ ಹಾಕ್ತೀವಿ, ಸೊ ಅದನ್ನೆಲ್ಲನೂ ಕೂಡ ಡೀಟೇಲಾಗಿ ಶೇರ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಯಾಕಂದರೆ ಈಗ ಅಭ್ಯಾಸ ಮಾಡೋಣ ಅಂತ ಅಂದ್ಕೊತೀವಿ. ಮಿಷಿನ್ ಹಾಕೋ ಟೈಮಲ್ಲಿ ನಮ್ಮ ಮನೆಯವರೇ ಇರೋದಿಲ್ಲ, ಅವ್ರಿಗೆ ಬೇರೆ ಕೆಲಸಗಳಿರುತ್ತೆ, ಹೊರಟೋಗ್ತಾರೆ.
ಸೊ ಇನ್ನು ನಾನು ಒಬ್ಳಿಗೆ ಸ್ವಲ್ಪ ಭಯನೇ ಅದು ಇನ್ನೊಂದು ಹಸು ಹೋದಾಗ್ಲಿಂದ. ಸೊ ಓಕೆ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.